ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸುಲಭ ವಿಧಾನದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕ್ಯಾರೆಟ್ ತುರಿಯೋದು ಬೇಡ, ತುರಿಯುವಾಗಲೇ ನಮಗೆ ಜಾಸ್ತಿ ಟೈಮ್ ತಗೊಳ್ಳೋದು. ಒಂದು 2 kg ಕ್ಯಾರೆಟ್ ಇದ್ರೂ ಕೇವಲ 15 ನಿಮಿಷದಲ್ಲಿ ತುಂಬ ಬೇಗ ಮಾಡಿ ಮುಗಿಸ್ಬೋದು. ಹಾಗೆಯೇ ಪರ್ಫೆಕ್ಟ್ ಆಗಿ ಕೂಡ ಬರುತ್ತೆ. ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 5 ಕ್ಯಾರೆಟನ್ನು ತಗೊಂಡಿದ್ದೀನಿ. ಕ್ಯಾರೆಟ್ ತಗೊಳ್ಳುವಾಗ ನಾವು ಕೆಂಪಾಗಿರುವಂಥದ್ದು ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ. ಈಗ ಚೆನ್ನಾಗಿ ತೊಳೆದ್ಬಿಟ್ಟು ಇದರ ಸಿಪ್ಪೆ ಎಲ್ಲ ಈ ರೀತಿ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದಾಗಿದೆ. ಇವಾಗ ಇದನ್ನು ತುರಿಯುವಂಥ ಅವಶ್ಯಕತೆ ಇಲ್ಲ. ತುಂಬ ಬೇಗ ನಾವು ಮಾಡ್ಕೊಳ್ಬೇಕಾದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ರೌಂಡ್ ಶೇಪಲ್ಲಿ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ರೌಂಡ್ ಶೇಪೇ ಆಗಬೇಕು ಅಂತೇನಿಲ್ಲ, ಸಣ್ಣದಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ಇದು ತುಂಬ ನೋಡಿ ಎಷ್ಟು ಬೇಗ, ನೋಡ್ತಾ ಇದ್ದಂಗೆ ಕಟ್ ಮಾಡಿ ಆಯಿತು. ಇದೇ ಥರ ನೀವೊಂದು 2 kg ಕ್ಯಾರೆಟ್ ಇದ್ರೂ ಎಷ್ಟು ಬೇಗ ಆಗುತ್ತೆ ಅಂತ ನೋಡ್ಬೋದು. ಈಗ ಒಂದು ಕುಕ್ಕರ್ ತಗೊಳ್ಳಿ, ಅದಕ್ಕೆ ಈ ತುಂಡು ಮಾಡಿರುವಂತಹ ಕ್ಯಾರೆಟನ್ನು ಹಾಕಿ. ಕ್ಯಾರೆಟ್ ಹಾಕಿದ ಮೇಲೆ ಇದಕ್ಕೆ ನೋಡಿ ಇಷ್ಟು ನೀರು ಹಾಕಬೇಕು. 1/4 ಕಪ್ನಷ್ಟು ಇದು ನೀರಿದೆ. ಒಂದು 3 ಟೇಬಲ್ ಸ್ಪೂನ್ನಷ್ಟು ಅಷ್ಟೇ. ತಳ ಹಿಡಿಬಾರ್ದು ಅಂತ ಕಾರಣಕ್ಕೆ ಮಾತ್ರ ನಾವು ನೀರು ಹಾಕೋದು. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 5 ವಿಷಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ. ಅವಾಗ ಇದರಲ್ಲಿ ನೀರು ಜಾಸ್ತಿ ಇಲ್ಲದೆ ಇರೋದ್ರಿಂದ ವಿಷಲ್ ಕೂಡ ಬೇಗ ಆಗುತ್ತೆ. ಈಗ ನೋಡಿ ವಿಷಲ್ ಆಗಿ ಆಮೇಲೆ ಪ್ರೆಷರ್ ಹೋಗ್ಲಿಕ್ಕೂ ಕೂಡ ಬೇಗನೆ ಆಗಿಬಿಡುತ್ತೆ, ಯಾಕೆಂದರೆ ನೀರು ಇರೋದಿಲ್ಲ ಅಲ್ವಾ. ಅದರಿಂದಾಗಿ ಹಾಕಿದ ನೀರು ಕೂಡ ಅದರಲ್ಲಿ ಹಾಗೇನೇ ಇದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ಬೋದು. ಈಗ ಇದನ್ನು ಹಲ್ವಾ ಮಾಡೋದಕ್ಕಿಂತ ಮುಂಚೆ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೋಬೇಕು. ನೋಡಿ ಈ ರೀತಿಯ ನಿಮ್ಮ ಹತ್ರ ಉಪಕರಣಗಳು ಇದ್ದರೆ ಇದರಲ್ಲಿ ಮಾಡ್ಕೋಬಹುದು, ಅಥವಾ ನೋಡಿ ಈ ಥರನೂ ಮಾಡ್ಕೋಬಹುದು. ಇದು ಇಲ್ಲ ಅಂದರೆ ನಿಮಗೆ ಲೋಟ ಬರುತ್ತಲ್ವಾ, ಈ ರೀತಿಯ ಉದ್ದ ಲೋಟ, ಇದರಲ್ಲಿ ಕೂಡ ಮಾಡ್ಕೊಳ್ಬಹುದು. ತುಂಬ ಚೆನ್ನಾಗಿ ಪೇಸ್ಟ್ ರೀತಿ ಆಗುತ್ತೆ. ನೋಡಿ ಸೌಟಲ್ಲಿ ಕೂಡ ಮಾಡ್ಕೊಳ್ಬೋದು. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಳಿ. ನೋಡಿ ಲೋಟದಲ್ಲಿ ಕೂಡ ಚೆನ್ನಾಗಿ ಆಗ್ತಾ ಇದೆ. ಆದರೆ ನಾನು ಕುಕ್ಕರ್ನಲ್ಲೇ ಇದು ಮಾಡ್ತಾ ಇದ್ದೀನಿ, ಬೇರೆ ಪಾತ್ರೆ ಉಪಯೋಗಿಸೋದು ಬೇಡ ವಾಪಸ್ ಅಂತ. ಅದರಿಂದಾಗಿ ಅದು ಸೈಡಲ್ಲೆಲ್ಲ ಇದೆಯಲ್ವಾ, ಅದು ಲೋಟಕ್ಕೆ ಸಿಗ್ತಾ ಇಲ್ಲ. ನೀವು ಲೋಟದಲ್ಲಿ ಮಾಡೋದಾದರೆ ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಅದನ್ನು ಈ ರೀತಿ ಮ್ಯಾಶ್ ಮಾಡಿದರೆ ಚೆನ್ನಾಗಿ ಆಗುತ್ತೆ. ನಾನು ಇದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿ ಆಗಿದೆ ಅಂತ, ಪೇಸ್ಟ್ ರೀತಿ ಆಗಿದೆ ನೋಡಿ. ಈಗ ತುರಿಯುವಾಗ ಒಂದು ಸ್ವಲ್ಪ ಅದು ಬಾಯಿಗೆ ಸಿಗುತ್ತಲ್ವಾ, ಆ ರೀತಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಮೊದಲೇ ನಿಲ್ಲಿಸ್ಬಿಡಿ. ಇಲ್ಲಾಂದರೆ ಚೆನ್ನಾಗಿ ಅದು ಪೇಸ್ಟ್ ಆಗೋವರೆಗೆ ಮಾಡ್ಕೊಳ್ಳಿ. ಅದೇ ಕುಕ್ಕರ್ನಲ್ಲಿ ಕೂಡ ಮಾಡ್ಬೋದಿತ್ತು, ಆದರೆ ಈ ರೀತಿ ಅಗಲವಾದ ಪಾತ್ರೆಯಲ್ಲಿ ಹಾಕಿದರೆ ಈಸಿ ಆಗುತ್ತೆ ಅನ್ನೋದಕ್ಕೆ ನಾನು ಸ್ವಲ್ಪ ಅಗಲವಾದ ಪ್ಯಾನಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಒಲೆ ಮೇಲಿಟ್ಟು 1 ಸ್ಪೂನಷ್ಟು ಇದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು 1 ನಿಮಿಷ ಕೈಯಾಡಿಸ್ಕೊಳ್ಳಿ. ಆ ತುಪ್ಪದಲ್ಲಿ ಅದು ಫ್ರೈ ಆಗಲಿ ಸ್ವಲ್ಪ. ಕ್ಯಾರೆಟ್ ಹಸಿ ಸ್ಮೆಲ್ ಅದು ಬೇಯುವಾಗಲೇ ಹೋಗಿರುತ್ತೆ, ಹಸಿ ಸ್ಮೆಲ್ ಏನು ಇಲ್ಲ. ಆದರೆ ತುಪ್ಪ ಹಾಕಿ ಫ್ರೈ ಮಾಡಿದಾಗ ಅದರ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತುಪ್ಪ ಹಾಕಿಬಿಟ್ಟು ಅದರಲ್ಲಿ ಫಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಕ್ಯಾರೆಟ್ ಇದ್ರೂ ಈ ರೀತಿ ಕಟ್ ಮಾಡಿ ಬೇಯಿಸೋದ್ರಿಂದ ಇದು ತುಂಬ ಬೇಗ ಆಗುತ್ತೆ. ತುರಿಯುವಾಗ ನಮಗೆ 1-2 ಕ್ಯಾರೆಟ್ ತುರಿಯುವಾಗಲೇ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಜಾಸ್ತಿ ಪ್ರಮಾಣದಲ್ಲಿ ಮಾಡುವಾಗ ಈ ವಿಧಾನವನ್ನು ಅನುಸರಿಸಿಕೊಂಡು ಮಾಡಿದರೆ ತುಂಬ ಬೇಗ ಆಗುತ್ತೆ. ಇವಾಗ ಇದು ಫ್ರೈ ಆಗಿದೆ. ಈಗ ಇದಕ್ಕೆ ನಾನು 1 ಲೋಟದಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕೆನೆ ಸಮೇತ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಕೆನೆ ಬೇಡ ಅಂದರೆ ಕೆನೆಯನ್ನು ತೆಗೆದುಬಿಟ್ಟು ಹಾಲನ್ನು ಸೇರಿಸ್ಕೊಳ್ಳಿ. 5 ಕ್ಯಾರೆಟ್ ಅಂದರೆ 300 ಗ್ರಾಮ್ನಷ್ಟು ಕ್ಯಾರೆಟ್ ಇತ್ತು. 300 ಗ್ರಾಮ್ನಷ್ಟು ಕ್ಯಾರೆಟಿಗೆ ನಾನಿಲ್ಲಿ 1 ಲೋಟದಷ್ಟು ಹಾಲು ಹಾಕಿದ್ದೀನಿ. 1 ಕಪ್ಗಿಂತಲೂ ಅದು ಜಾಸ್ತಿ ಇದೆ, ಅಂದರೆ ಒಂದು 300 ml ಹಾಲಿತ್ತು ಅದರಲ್ಲಿ. ನೀವು ಬೇಕಾದರೆ ಕಮ್ಮಿ ಕೂಡ ಹಾಕೋಬಹುದು. ಒಂದು ಅರ್ಧ ಲೋಟದಷ್ಟು ಹಾಲು ಸೇರಿಸ್ಕೊಳ್ಳಿ, ಸರಿಯಾಗುತ್ತೆ, ಏನೂ ತೊಂದರೆ ಇಲ್ಲ, ಚೆನ್ನಾಗಿ ಬರುತ್ತೆ. ಹಾಲು ಹಾಕಿದ ಮೇಲೆ ಚೆನ್ನಾಗಿ ಕುದಿ ಬಂದ ಮೇಲೆ ಇದನ್ನು ಈ ರೀತಿ ಸೌಟಲ್ಲಿ ತಿರುಗಿಸ್ತಾ ಇರಬೇಕು. ಇವಾಗ ನೋಡಿ ಚೆನ್ನಾಗಿ ಇದು ಕುದಿ ಬರ್ತಾ ಇದೆ. ಈಗ ಪದೇ ಪದೇ ಏನು ಅದರ ಹತ್ರನೇ ಇರಬೇಕು ಅಂತೇನಿಲ್ಲ. ನೀವು ಸ್ವಲ್ಪ ಬೇರೆ ಕೆಲಸ ಮಾಡಿಕೊಂಡು ಇದನ್ನು ಆವಾಗ ಈ ರೀತಿ ತಿರುಗಿಸ್ತಾ ಇರ್ಬೋದು.
ಈಗ 1 ಸ್ಪೂನ್ನಷ್ಟು ತುಪ್ಪ ಹಾಕೊಂಡಿದ್ದೀನಿ. ತುಪ್ಪ ಹಾಕಿಬಿಟ್ಟು ತಿರುಗಿಸ್ತಾ ಇದ್ದೀನಿ. ನೋಡಿ ಇವಾಗ ಇದು ಒಂದು 8 ನಿಮಿಷ ಆಗಿದೆ. 8 ನಿಮಿಷ ಆಗಿ ಈ ಥರ ಒಂದು ಸ್ವಲ್ಪ ಗಟ್ಟಿಯಾಗಿದೆ. ಕಲರ್ ಕೂಡ ಚೇಂಜ್ ಆಗಿದೆ ಸ್ವಲ್ಪ. ಒಂದ್ಸರ್ತಿ ಇದು ಈ ರೀತಿ ಗಟ್ಟಿ ಆದಮೇಲೆ ಸಕ್ಕರೆ ಹಾಕೊಳ್ಳೋಣ. ಸಕ್ಕರೆ ಫಸ್ಟ್ ನಾನಿಲ್ಲಿ ಒಂದು ದೊಡ್ಡ ಸ್ಪೂನ್ನಲ್ಲಿ 2 ಸ್ಪೂನ್ನಷ್ಟು ಹಾಕೊಳ್ತಾ ಇದ್ದೀನಿ. ಆಮೇಲೆ ರುಚಿ ನೋಡಿಕೊಂಡು ಮತ್ತೆ ಬೇಕಾದರೆ ಹಾಕೋತೀನಿ. ಕ್ಯಾರೆಟ್ ಒಂದೊಂದು ಕ್ಯಾರೆಟ್ ಒಂದೊಂದು ರುಚಿ ಇರುತ್ತೆ. ಕೆಲವು ಕ್ಯಾರೆಟ್ಗಳು ತುಂಬ ಸ್ವೀಟ್ ಇರುತ್ತೆ, ಆವಾಗ ನೀವು ಸ್ವಲ್ಪ ಸಕ್ಕರೆ ಅದಕ್ಕೆ ಕಮ್ಮಿ ಹಾಕೋಬೋದು. ನೋಡಿ ಸಕ್ಕರೆ ಹಾಕಿದ ಮೇಲೆ ಸ್ವಲ್ಪ ಕಲರ್ ಕೂಡ ಈಗ ಚೇಂಜ್ ಆಗ್ತಾ ಇದೆ. ಸಕ್ಕರೆ ಹಾಕಿದ ಮೇಲೆ ಈ ರೀತಿ ನೀವು ತಿರುಗಿಸ್ತಾನೆ ಇರಬೇಕು ಸೌಟಲ್ಲಿ. ಈಗ ಸಕ್ಕರೆ ಎಲ್ಲ ನಾನು ಹಾಕಿರೋದು ಎಲ್ಲ ಕರಗಿದೆ. ಇವಾಗ ರುಚಿ ನೋಡಿದರೆ ಒಂದು ಸ್ಪೂನ್ನಷ್ಟು ಸಕ್ಕರೆ ಇದಕ್ಕೆ ಹಾಕಬೇಕಾಗುತ್ತೆ. ನಿಮಗೆ ಕರೆಕ್ಟಾಗಿ ಲೆಕ್ಕ ಹೇಳೋದಾದರೆ ಒಂದು 4 ಸ್ಪೂನ್, ದೊಡ್ಡ ಸ್ಪೂನ್ನಲ್ಲಿ 4 ಸ್ಪೂನ್ ಹಾಕಿದರೆ ನಿಮಗೆ ತುಂಬ ಸಿಹಿ ಬೇಕು ಅಂತ ಅನ್ನುವವರಿಗೆ ಕರೆಕ್ಟಾದ ಸಿಹಿ ಸಿಗುತ್ತೆ. ಸ್ವಲ್ಪ ಕಮ್ಮಿ ಬೇಕು ಅಂತ ಅನ್ನುವರು ನಾನಿಲ್ಲಿ ದೊಡ್ಡ ಸ್ಪೂನ್ನಲ್ಲಿ 3 ಸ್ಪೂನ್ ಹಾಕಿದ್ದೀನಿ, ಅಷ್ಟೇ ಹಾಕೊಳ್ಳಿ. ಈಗ ಒಂದು 10 ನಿಮಿಷ ಆದಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಿದೆ. ಈ ಕ್ಯಾರೆಟ್ ಹಲ್ವವನ್ನು ನಾನು 1 ತಿಂಗಳ ಹಿಂದೆ ಒಂದ್ಸರ್ತಿ ಮಾಡಿದ್ದೆ. ಈ ರೀತಿ ನನ್ನ ಮಗಳು ಕ್ಯಾರೆಟ್ ಹಲ್ವ ಬೇಕು ಅಂತಿದ್ಲು. ಆವಾಗ ಏನೋ ಟೈಮ್ ಇರಲಿಲ್ಲ, ಅರ್ಜೆಂಟಾಗಿ ಮಾಡೋಣ ಅಂತ ಈ ಥರ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಅದೇ ರೆಸಿಪಿಯನ್ನು ಈಗ 1 ತಿಂಗಳ ನಂತರ ನಿಮಗೆ ಅದು ಶೇರ್ ಮಾಡಬೇಕು ಅಂತಲೇ ಮಾಡಿದ್ದು ನಾನು. ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ಈ ಒಂದು ರೆಸಿಪಿಯನ್ನು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ತುರಿಯುವಂಥದ್ದು ನಮಗೆ ಸ್ವಲ್ಪ ಕಷ್ಟ, ಟೈಮ್ ತಗೊಳುತ್ತೆ. ಇದರಲ್ಲಿ ಅಲ್ಲಲ್ಲಿ ನಿಮಗೆ ಬಿಳಿ ಬಿಳಿ ಥರ ಅಂದರೆ ಹಾಲು ಒಡೆದಿರೋ ಥರ ಕಾಣಿಸ್ತಾ ಇರ್ಬೋದು. ಅದು ಹಾಲಲ್ಲ, ಹಾಲಲ್ಲಿ ಗಟ್ಟಿಯಾದ ಕೆನೆ ಇತ್ತು. ಆ ಕೆನೆ ಅಲ್ಲಲ್ಲಿ ಈಗ ಕಾಣಿಸ್ತಾ ಇದೆ. ನಾನು ಹಾಗೇನೆ ಅದು ಬಿಸಿ ಮಾಡಿದ ಹಾಲು ತಣ್ಣಗಾಗಿತ್ತು, ಕೆನೆ ಕೂಡ ಇತ್ತು, ಹಾಗೇನೆ ಹಾಕಿದ್ದು, ಅದಕ್ಕೆ ಅದು ಆ ರೀತಿ ಕಾಣ್ತಾ ಇದೆ ಇವಾಗ. ಈಗ ನೋಡಿ ಒಂದು 10-12 ನಿಮಿಷ ಆಗಿದೆ. ಗಟ್ಟಿ ಆಗ್ತಾ ಬರ್ತಾ ಇದೆ. ಇದು ಲಾಸ್ಟಿಗೆ ನೋಡಿ ಈ ಥರ ಎಲ್ಲ ಒಂದೇ ಕಡೆ ಕೂಡ್ತಾ ಇದೆ. ತುಂಬ ಗಟ್ಟಿ ಬೇಕು ಅಂದಿದ್ರೆ ಇನ್ನೂ ಕೂಡ ಗಟ್ಟಿ ಮಾಡ್ಕೊಳ್ಬೋದು. ಇನ್ನೊಂದು 2 ನಿಮಿಷ ತಿರುಗಿಸಿದ್ರೆ ಇನ್ನೂ ಕೂಡ ಇದು ಗಟ್ಟಿ ಆಗುತ್ತೆ. ನಾನು ಇನ್ನೊಂದು 2 ನಿಮಿಷ ಇದನ್ನು ಇದೇ ಥರ ಮಾಡ್ಕೊಳ್ತೀನಿ. ಹಲ್ವಾ ಗಟ್ಟಿ ಆದ ಮೇಲೆ ಕೊನೆಯದಾಗಿ ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಒಳ್ಳೆ ಶೈನಿಂಗ್ ಬರುತ್ತೆ. ಇವಾಗ ಈ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ ನೋಡಿ, ನೋಡ್ಬೋದು. ಈ ರೀತಿ ಆದರೆ ಇದು ರೆಡಿ ಆಗಿದೆ ಅಂತ ಅರ್ಥ. ನೋಡಿ ಎಲ್ಲೂ ಕೂಡ ಅಂಟ್ತಾ ಇಲ್ಲ, ಹಾಗೆಯೇ ಕಲರ್ಫುಲ್ ಆಗಿ ಬಂದಿದೆ. ನೋಡ್ಬೋದು ಎಷ್ಟು ಸೂಪರ್ ಆಗಿದೆ ಅಂತ. ಈಗ ಕೊನೆಗೆ ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಆ ತುಪ್ಪವನ್ನು ಕಾಯಿಸಿ ಈಗ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಬೆಚ್ಚಗಾದ್ಮೇಲೆ ದ್ರಾಕ್ಷಿಯನ್ನು ಹಾಕೊಳ್ಳಿ. ದ್ರಾಕ್ಷಿ ಹಾಕಿದ ತಕ್ಷಣ ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ಹಲ್ವಕ್ಕೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಏಲಕ್ಕಿ ಪುಡಿ ಕೂಡ ಹಾಕ್ಕೊಳ್ಳಿ. ಚೆನ್ನಾಗಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ರುಚಿ ರುಚಿಯಾದ ಒಳ್ಳೆ ಕಲರ್ಫುಲ್ ಆಗಿರುವಂತಹ ಕ್ಯಾರೆಟ್ ಹಲ್ವಾ ರೆಡಿ ಆಗಿದೆ. ತುಂಬ ಸುಲಭ ವಿಧಾನದಲ್ಲಿ ನೀವು ಕೂಡ ಇದನ್ನು ಮನೆಯಲ್ಲಿ ಮಾಡ್ಕೊಳ್ಬೋದು. ಮಕ್ಕಳು ಕೇಳಿದ ತಕ್ಷಣ ಮಾಡ್ಕೊಳ್ಬೋದು, ಅಥವಾ ನಮಗೂ ಕೂಡ ಸಿಹಿ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡಿಟ್ಟು 1 ವಾರ ಅಥವಾ ಅದಕ್ಕಿಂತ ಹೆಚ್ಚು ದಿನ ಕೂಡ ಇದನ್ನು ಫ್ರಿಜ್ಜಲ್ಲಿ ಇಡ್ಬೋದು, ಏನೂ ಹಾಳಾಗೋದಿಲ್ಲ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.